ಕಲ್ಕಿ ಕನ್ನಡ ಯುವಕರ ಸಂಘ ಲಗ್ಗೆರೆ ಚೌಡೇಶ್ವರಿ ನಗರದಲ್ಲಿ ಶ್ರೀ ಅಣ್ಣಮ್ಮ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ 2ನೇ ವರ್ಷದ ಉತ್ಸವವನ್ನು ಅದ್ಧೂರಿಯಾಗಿ ಸರ್ಕಲ್ನಲ್ಲಿ ಹಮ್ಮಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಉಚಿತ ಆರೋಗ್ಯ ಶಿಬಿರ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಲ್ಕಿ ಕನ್ನಡ ಯುವಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ನಾವು ತುಂಬ ವರ್ಷದ ಕನಸು ನಮಗಿದು. ಈ ಥರ ನಾವು ಅಣ್ಣಮ್ಮನ ಕರೆಸ್ಬೇಕು, ಚೌಡೇಶ್ವರಿ ದೇವರನ್ನ ಕರೆಸ್ಬೇಕು, ಈ ಥರ ಜನಕ್ಕೆಲ್ಲ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ನಮ್ಮ ಕೈಯಲ್ಲಾದ ಸೇವೆ ನಾವು ಮಾಡಿದ್ದೀವಿ, ಜನಗಳ ಕೈಯಲ್ಲಾಗಿ ಸೇವೆ ಅವರು ಮಾಡಿದ್ದಾರೆ. ಇದರಿಂದ ಎಲ್ಲರಿಗೂ ಒಳ್ಳೇದಾಗಿದೆ, ಒಳ್ಳೇದಾಗಲಿ ಮುಂದಕ್ಕೆ ಅಂತಲೇ ಕೇಳ್ಕೊಂತೀವಿ. ಸರ್, ಇದು ಪ್ರಥಮ ವರ್ಷದ 2ನೇ ವರ್ಷದ್ದಣ. ಮುಂದಿನ ವರ್ಷ ಇದ್ರ ಜೊತೆಲಿ ಈ ತಾಯಿದಿರ ಜೊತೆಲಿ ಇನ್ನೂ ಹೆಚ್ಚು ಅಂದರೆ ಇನ್ನೂ 3 ಜನನ ಸಾಧ್ಯ ಆದರೆ 3 ಜನ ಇಲ್ಲ 5 ಜನ ಅಂತ ಅಂದ್ಕೊಂಡಿದ್ದೀವಿ. 5 ದೇವ್ರುಗಳ್ನ ಬರಕ 5 ದೇವ್ರುಗಳ್ನ ಜೊತೆಯಲ್ಲಿ ಅವ್ರುಗಳ್ನೆಲ್ಲ ಕರೆಸಿ ಇನ್ನೂ ನಾವು ಈ ಅಭಿವೃದ್ಧಿ ಪಡಿಸ್ಬೇಕು ಅಂತ ತುಂಬ ಖುಷಿಯಿಂದ ಹೇಳ್ಕೊತೀವಿ. ಸರ್, ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ನಿನ್ನೆ ಇವತ್ತು ಅನ್ನದಾನ ಅಂದರೆ ನಿನ್ನೆ ತೊಗೊಂಡು ಬಂದು ಎಲ್ಲ ಮೆರವಣಿಗೆ ಮಾಡೋದು. ಇವತ್ತು ಅನ್ನದಾನ ಇಟ್ಕೊಂಡಿದ್ದೀವಿ. ನಾಳೆ ಪ್ರತಿಯೊಂದು ಮನೆ ಬಾಗ್ಲಿಗೂ ನಾಳೆ ಬೆಳಗ್ಗೆ ಆರೋಗ್ಯ ಹೆಲ್ತ್ ಕ್ಯಾಂಪ್ ಇದೆ. ಬೆಳಗ್ಗೆ ಉಚಿತವಾಗಿ ಹೆಲ್ತ್ ಕ್ಯಾಂಪ್ ಇದೆ. ಎಲ್ಲರೂ ಪ್ರತಿಯೊಬ್ಬರು ಬಂದು ಉಚಿತವಾಗಿ ಏನು ಬೇಕೋ ಅವ್ರಿಗೆ ಏನು ಸೌಲಭ್ಯ ಬೇಕೋ ಎಲ್ಲ ಮಾಡಿಕೊಡ್ತೀವಿ. ನಾಳೆ ಸಂಜೆ ಪ್ರತಿಯೊಂದು ಮನೆ ಬಾಗ್ಲಿಗೂ ಹೋಗಿ ತಾಯಿ ಮೆರವಣಿಗೆ ಹೋಗುತ್ತಣ್ಣ. ಸರ್, ಇದು ಪ್ರೇರಣೆ ಯಾರು ಸರ್? ಈಗ 2 ವರ್ಷದಿಂದ ಮಾಡ್ತಾ ಇದ್ದೀರಾ, ಇದಕ್ಕೆ ನಿಮಗೆ ಈ ಸರ್ಕಲ್ನಲ್ಲಿ ಈ ಥರ ಮಾಡಬೇಕು, ಈಗ ಬಿಡಬೇಕು ಯಾವುದು ಅಣ್ಣ? ಅದು ನಮ್ಮದು ಕಲ್ಕಿ ಕನ್ನಡ ಯುವಕರ ಸಂಘದ ಹುಡುಗರದ್ದು ಏನಿದೆ, ಮತ್ತು ಇವರು ನಮ್ಮ ಮಹಿಳಾ ಸಂಘದ ಗೌರವ ಅಧ್ಯಕ್ಷರು, ಇವರು ಮತ್ತು ಇವನು ದೀಪು ಅಂತಂದ್ಬಿಟ್ಟು ಅಧ್ಯಕ್ಷರು, ಇವ್ರು ನನ್ನ ತಮ್ಮ ರವಿ ಅಂತಂದ್ಬಿಟ್ಟು ಖಜಾನ್ಸಿ, ಎಲ್ಲ ಸೇರಿ ತುಂಬ ವರ್ಷದ ಕನಸುಗಳಣ್ಣ. ಸಂತೋಷ್ ಅಂತಂದ್ಬಿಟ್ಟು, ಶಶಿ ಅಂತಂದ್ಬಿಟ್ಟು, ನಮ್ಮ ಹುಡುಗರದೆಲ್ಲ ತುಂಬ ವರ್ಷದ ಕನಸು. ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದ್ಬಿಟ್ಟು ಎಷ್ಟೋ ವರ್ಷದ ಕನಸನ್ನು ಈಗ ಹೋದ ವರ್ಷ ಅದನ್ನು ಪ್ರತಿಷ್ಠಾಪನೆ ಮಾಡಿ ಸಂಘ ರಿಜಿಸ್ಟರ್ ಮಾಡಿ ನೆರವೇರಿಸಿದ್ದೀವಿ. ಇನ್ನು ಮುಂದಕ್ಕೆ ಹಿಂಗೆ ಹೆಚ್ಚಿನ ಶಕ್ತಿ ಕೊಟ್ಟು ಹಿಂಗೆ ಕಾಪಾಡ್ಕೊಂಡು ಹೋಗ್ಲಿ ಅಂತ ಬೇಡ್ಕೊತೀನಿ ನಾನು ದೇವರು. ಕಲ್ಕಿ ಯುವಕರ ಸಂಘದ ಅಧ್ಯಕ್ಷರಾದ ಗೌರವ ಅಧ್ಯಕ್ಷರಾದ ದೀಪು ಅವರು, ಉಪಾಧ್ಯಕ್ಷರಾದ ರವಿಕುಮಾರ್ ಅವರು, ಶಿವು ಅವರು, ಶಶಿಕುಮಾರ್ ಅವರು, ಇನ್ನು ಅನೇಕ ಹುಡುಗರಿದ್ದಾರೆ ನಮ್ಮ ಟೀಮಲ್ಲಿ. ಇದು 25 ವರ್ಷದಿಂದ ಕನಸು ನಮ್ಮದಿದು. ಇವತ್ತು ಕನಸಲ್ಲ, ಅದು ಎಷ್ಟೋ ವರ್ಷದಿಂದ ನಾವು ಸಾಹಸ ಮಾಡಬೇಕು ಅಂತ ತುಂಬ ವರ್ಷದಿಂದ ಸಾಹಸ ಇತ್ತು. ಅದಕ್ಕೆ ಹೋದ ವರ್ಷದಿಂದ ನಾವು ಫ್ಲಾಗ್ ಎಲ್ಲ ಆರಿಸಿ ಇದು ಮಾಡಬೇಕು ಅಂತ ಹೋದ ವರ್ಷದಿಂದ ನಾವು ಕನಸು ಕಟ್ಕೊಂಡಿದ್ದ. ಇನ್ನು ಮುಂದಿನ ವರ್ಷಕ್ಕೆ ಇನ್ನೂ ಒಂದು 5 ದೇವರು ತರಬೇಕು ಅನ್ನೋದು ಕನಸೈತೆ ನಮಗೆ. ಇನ್ನೂ ಈ ಸರ್ಕಲ್ನ ನಾವು ಇನ್ನೂ ಬೆಳೆಸಬೇಕು ಅಂದ್ಕೊಂಡಿದ್ದೀವಿ. ನಾವು ನಮ್ಮ ಸಂಘದಿಂದ ಎಲ್ಲ ಹುಡುಗರು ನಮಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ. 20 ಜನ ಹುಡುಗರು ನಮ್ಮ ಇಲ್ಲಿ ಅಕ್ಕಪಕ್ಕದವರು ಅಷ್ಟೇ ನಮ್ಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾವು ಇದನ್ನು ಇನ್ನೂ ಬೆಳೆಸಬೇಕು ಅಂತ ಗೌರವದಿಂದ ನಾವು ಕಾಪಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಆರತಿ ಇದೆ, ಅದಾದಮೇಲೆ ತಿರ್ಗಾ ಮಾಮೂಲಿ ಅನ್ನದಾನ ಮೆರವಣಿಗೆ ಎಲ್ಲ ಇದೆ. ನಮ್ಮ ಹುಡುಗರ ಕನಸು ಎಲ್ಲರಿಗೂ ಈಡೇರಿದೆ. ತುಂಬ ಖುಷಿಯಾಗುತ್ತೆ. ಯಾಕಂದರೆ ಇಲ್ಲಿ ಏರಿಯಾದ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ಥರ ಹಂಗೆ ನಡ್ಕೊಂಡು ಹೋಗಲಿ. ಮುಂದಿನ ವರ್ಷಕ್ಕೋಸ್ಕರ ಜಾಸ್ತಿ ಆಗಲಿ, ಇನ್ನೂ ಜಾಸ್ತಿ ಮಾತೇ ಇರಬೇಕು. ನಮಗೂ ಇನ್ನೂ ಖುಷಿಯಾಗ ಸಂತೋಷವಾಗಿ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಓಕೆ.